ತಾವೇನಾದ್ರೂ ಕೂಡ ರಾಜ್ಯಪಾಲರಿಗೆ ಮನವಿ ಮಾಡ್ತೀರಾ ಇಂಥ ವ್ಯವಸ್ಥೆಗಳಲ್ಲಿ? ಬಿಜೆಪಿಯಿಂದ ರಾಜ್ಯಪಾಲರಿಗೆ ಭೇಟಿ ಮಾಡಿ ಪಕ್ಷ ನಾಯಕರು ಹೇಳಿದ್ದಾರೆ. ನೋಡೋಣ, ಇನ್ನೂರು ಬೀದಿಗಿಳಿದು ಬಡಗಿ ತಗೊಂಡು ಹೊಡೆದಾಡ್ಕೊಳ್ತಕ್ಕಂಥ ಸನ್ನಿವೇಶ ಈಗಾಗಲೇ ಸೃಷ್ಟಿಯಾಗಿದೆ. ಅವ್ರು ಹೊಡೆದಾಡ್ಕೊಂಡ್ಮೇಲೆ ನಾವು ಕೂಡ ಏನ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ. ಬಾಹ್ಯ ಬೆಂಬಲ ಸಿಕ್ಕಿದ್ರೆ ನಾವು ಸರ್ಕಾರ ಮಾಡ್ತೀವಿ ರೆಡಿ ಅನ್ನುವಂತ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಬಿಜೆಪಿಯಲ್ಲಿ ಆತಂಕ ಇದೆಯಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಲ್ಲಿ ನಮ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ನಾವು ಈ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಆಗಲಿ ಮತ್ತೊಬ್ಬರಾಗಲಿ ಯಾರೇ ಹೊರಗಡೆ ಬಂದು ಅವ್ರಿಗೆ ಬಾಹ್ಯ ಬೆಂಬಲ ಕೊಡೋದಾಗ್ಲಿ ಅವ್ರ ಬೆಂಬಲ ನಾವು ತೆಗೆದುಕೊಳ್ಳೋದಾಗ್ಲಿ ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅದು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅದ್ರ ಬಗ್ಗೆ ಯಾವುದೋ ಚರ್ಚೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಆಮೇಲೆ ಒಬ್ಬನೇ ಸಿಗಿ ಮಾತಾಡ್ತೇನೆ. ಥ್ಯಾಂಕ್ ಯು. ತಾವೇನಾದ್ರೂ ಕೂಡ ರಾಜ್ಯಪಾಲರಿಗೆ ಮನವಿ ಮಾಡ್ತೀರಾ ಇಂಥ ವ್ಯವಸ್ಥೆಗಳಲ್ಲಿ? ಬಿಜೆಪಿಯಿಂದ ರಾಜ್ಯಪಾಲರಿಗೆ ಭೇಟಿ ಮಾಡಿ ಪಕ್ಷ ನಾಯಕರು ಹೇಳಿದ್ದಾರೆ. ನೋಡೋಣ, ಇನ್ನೂರು ಬೀದಿಗಿಳಿದು ಬಡಗಿ ತಗೊಂಡು ಹೊಡೆದಾಡ್ಕೊಳ್ತಕ್ಕಂಥ ಸನ್ನಿವೇಶ ಈಗಾಗಲೇ ಸೃಷ್ಟಿಯಾಗಿದೆ. ಅವ್ರು ಹೊಡೆದಾಡ್ಕೊಂಡ್ಮೇಲೆ ನಾವು ಕೂಡ ಏನ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ. ಬಾಹ್ಯ ಬೆಂಬಲ ಸಿಕ್ಕಿದ್ರೆ ನಾವು ಸರ್ಕಾರ ಮಾಡ್ತೀವಿ ರೆಡಿ ಅನ್ನುವಂತ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಬಿಜೆಪಿಯಲ್ಲಿ ಆತಂಕ ಇದೆಯಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಲ್ಲಿ ನಮ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ನಾವು ಈ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಆಗಲಿ ಮತ್ತೊಬ್ಬರಾಗಲಿ ಯಾರೇ ಹೊರಗಡೆ ಬಂದು ಅವ್ರಿಗೆ ಬಾಹ್ಯ ಬೆಂಬಲ ಕೊಡೋದಾಗ್ಲಿ ಅವ್ರ ಬೆಂಬಲ ನಾವು ತೆಗೆದುಕೊಳ್ಳೋದಾಗ್ಲಿ ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅದು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅದ್ರ ಬಗ್ಗೆ ಯಾವುದೋ ಚರ್ಚೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ಆಮೇಲೆ ಒಬ್ಬನೇ ಸಿಗಿ ಮಾತಾಡ್ತೇನೆ. ಥ್ಯಾಂಕ್ ಯು.